ಸ್ನೇಹಿತರೆ, ಕೆಲವರು ಮಕ್ಕಳನ್ನು ಸ್ವತಂತ್ರವಾಗಿ ಬಿಡೋದಿಲ್ಲ, ಮುಕ್ತವಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ, ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಆಟ ಆಡೋದಕ್ಕೆ ಬಿಡೋದಿಲ್ಲ. ಈ ರೀತಿ ಮಾಡೋದ್ರಿಂದ ಮಕ್ಕಳ ಮನಸ್ಥಿತಿ ಹೇಗೆಲ್ಲ ಅತ್ಯದ್ಭುತವಾಗಿ ಪರಿವರ್ತನೆ ಆಗುತ್ತೆ. ಅದು ಸಕಾರಾತ್ಮಕವಾಗೂ ಆಗಬಹುದು, ನಕಾರಾತ್ಮಕವಾಗೂ ಆಗಬಹುದು. ಉದಾಹರಣೆಯೊಂದಿಗೆ ನಿಮಗೆ ತಿಳಿಸ್ತೀನಿ. ಹಿಟ್ಲರ್ ಒಬ್ಬ ಅತ್ಯದ್ಭುತ ಕಲಾವಿದ. ಆತನಿಗೆ ಕಲಾವಿದನಾಗೋದಕ್ಕೆ ಮನೆಯಲ್ಲೇನಾದರೂ ಸಪೋರ್ಟ್ ಮಾಡಿದರೆ, ಅವನಿಗೆ ಕಲೆಗೆ ಬೇಕಾದಂತಹ ಪರಿಕರಗಳನ್ನು ತಕ್ಕೊಟ್ಟಿದ್ರೆ ಖಂಡಿತವಾಗ್ಲೂ ಆತ ಹಿಟ್ಲರ್ ಆಗ್ತಾ ಇರಲಿಲ್ಲ. ಆದರೆ ಅವರ ಅಪ್ಪ ಅಮ್ಮ ಯಾವುದೋ ಇದು ಗೀಚ್ಕೊಂಡು ಕುಂತಿದ್ಯಾ, ಬಣ್ಣ ಬಳ್ಕೊಂಡು ಕುಂತಿದ್ಯಾ, ಇದರಿಂದ ಏನು ಪ್ರಯೋಜನ, ಮೊದಲು ಸ್ಕೂಲ್ಗೆ ಹೋಗು, ಮಾರ್ಕ್ಸ್ ತೆಗಿ, ರ್ಯಾಂಕ್ ತೆಗಿ, ಒಳ್ಳೆ ಕೆಲಸ ಸಿಗುತ್ತೆ, ಈ ರೀತಿ ಅವನನ್ನು ಸರ್ವನಾಶ ಮಾಡಿಬಿಟ್ರು. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಕಲೆ, ಸಂಗೀತ, ಸಾಹಿತ್ಯ, ನೃತ್ಯ ಈ 4 ರೀತಿ ವೃತ್ತಿಯನ್ನಾಗೋ ಪ್ರವೃತ್ತಿಯನ್ನಾಗೋ ಸ್ವೀಕರಿಸಿದಂಥವ್ರಿಗೆ ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದೆಲ್ಲದಕ್ಕೂ ಕೂಡ ಅದ್ಭುತವಾದಂತಹ ಏಕಾಗ್ರತೆಯ ಅವಶ್ಯಕತೆ ಇದೆ. ಇದನ್ನು ಫೋಕಸ್ಡ್ ಆಗಿ ಮಾಡಿದ್ರೆ ಅದರ ರಿಸಲ್ಟ್, ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಹಿಟ್ಲರ್ಗೆ ಏನಾದರೂ ನಾವು ಕಲಾವಿದನನ್ನಾಗ ಬಿಟ್ಟಿದ್ರೆ, ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದರೆ ಅವನು ಹಿಟ್ಲರ್ ಆಗ್ತಾ ಇರಲಿಲ್ಲ, ಇಷ್ಟೊಂದು ಕ್ರೂರಿ ಆಗ್ತಾ ಇರಲಿಲ್ಲ. ಆದ್ದರಿಂದ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಆಕ್ಟಿವಿಟೀಸ್, ಅದು ಶಾರೀರಿಕವಾಗಿರಲಿ, ಮಾನಸಿಕವಾಗಿರಲಿ ಅಥವಾ ಆತ್ಮಿಕವಾಗೇ ಇರಲಿ, ಇದನ್ನು ನೀವು ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳು ಕೂಡ ಅತ್ಯದ್ಭುತವಾದಂತಹ ಸತ್ಪ್ರಜೆ ಆಗ್ತಾರೆ, ನಾಡಿಗೆ, ದೇಶಕ್ಕೆ, ಜಗತ್ತಿಗೆ. ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಮಕ್ಕಳನ್ನು ಕರ್ಕೊಂಡು ಬನ್ನಿ ಕೌನ್ಸಿಲಿಂಗ್ಗೆ. ನೀವು ಕೂಡ ಬನ್ನಿ, ಪೋಷಕರು ಕೂಡ ಬನ್ನಿ. ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಎಲ್ಲವನ್ನ ಬಹಳ ವಿವರಣೆಯೊಂದಿಗೆ, ಉದಾಹರಣೆಯೊಂದಿಗೆ ತಿಳಿಸಿ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನ ಮಾಡಿ.